ಒಂದು ಫ್ಯೂಚರ್ ಬಗ್ಗೆ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ. ಈ ಡೆಸ್ಟಿನಿ, ನನ್ನ ಹಣೆ ಬರಹನೋ ವಿಧಿ ಬರಹನೋ, ಇದೆಲ್ಲ ಪ್ರಶ್ನೆಗಳ ಮಧ್ಯೆ ಇವತ್ತಿಗೇನು ಫ್ಯೂಚರ್ ಅನ್ನೋದು ಫಿಕ್ಸ್ ಆಗಿರುತ್ತಾ, ಅಥವಾ ನಾವೇ ನಮ್ಮ ಫ್ಯೂಚರ್ ಕಡೆಗೆ ನಾವೇ ನಡ್ಕೊಂಡು ಹೋಗಿ ನಮ್ಮ ಫ್ಯೂಚರ್ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದಾ? ಫ್ಯೂಚರ್ ಫಿಕ್ಸ್ ಆಗಿರಲ್ಲ, ನಾವೇ ಕ್ರಿಯೇಟ್ ಮಾಡೋದು. ಅದನ್ನೇ ನಾನು ಹೇಳೋದು ಮತ್ತೆ ಎಲ್ಲರಿಗೂ. ಹುಟ್ಟಿಸ್ತಾನೆ ಬ್ರಹ್ಮ ಬರ್ದಿದ್ದು ಅದನ್ನು ನಾವು ಹಾಕ್ಬಿಟ್ಟಿದ್ದಾರಲ್ಲ ತಲೆಗೆ, ಬ್ರಹ್ಮ ಬರ್ದಿದ್ದಾನೆ ಅಂತ ಹಾಕಿರೋದು. ಯಾಕೆ ನೋಡಿ, ನಮಗೆ ಕತೆಗಳ ಮೂಲಕ ಪುರಾಣಗಳಲ್ಲಿ ತುಂಬ ಹೇಳಿದ್ದಾರೆ, ನಾವು ಅದನ್ನು ತಗೊಳ್ಳಲ್ಲ ಅಷ್ಟೇ. ನಮ್ಮದು ಮೇಯ್ನ್ ಪ್ರಾಬ್ಲಮ್ ಅದೇ ಇರೋದು. ಈಗ ಮಾರ್ಕಂಡೇಯಂಗೆ ಅವನ ಇದ್ರ ಪ್ರಕಾರ ಎಷ್ಟು 16 ವರ್ಷ ಇದ್ದದ್ದು. ಅವನು ತಪಸ್ ಮಾಡ್ದ. ತಪಸ್ ಅಂದ್ರೇನು, ಎಫರ್ಟ್ ಹಾಕೋದು ಅಂತ ಅಷ್ಟೇ. 100 ವರ್ಷ ಬದುಕ್ದ. ಸೊ ಅಲ್ಲಿಗೆ ಅರ್ಥ ನಿಮ್ಮ ಡೆಸ್ಟಿನಿನ ನೀವೇ ಬರ್ಕೊಳ್ಳೋದು ಅಂತಲೇ ಹೇಳಿರೋದವರು. ಸೊ ಎಲ್ಲದಕ್ಕೂ ಉದಾಹರಣೆ ಇದೆ ಇಲ್ಲಿ. ಇದೆ, ಅಯ್ಯೋ ಎಲ್ಲದಕ್ಕೂ ಅವ್ರು ಕೊಟ್ಟಿದ್ದಾರೆ. ಈಗ ನೋಡಿ, ಮೊನ್ನೆ ಯಾರೋ ಅದನ್ನೇ ಕೇಳಿದ್ರು, ವರಮಹಾಲಕ್ಷ್ಮಿ ಹಬ್ಬದ ದಿನ ಕಥೆಲಿ ಏನು ಬರುತ್ತೆ, ಪಾರ್ವತಿ ಹೋಗಿ ಶಿವನ ಕೇಳಿದ್ಲು, ಜನಕ್ಕೆ ಅಂದರೆ ಹೆಂಗಸರಿಗೆ ಇವ್ರಿಗೆ ಎಲ್ಲ ವೃದ್ಧಿ ಆಗಬೇಕು, ಚೆನ್ನಾಗಾಗಬೇಕಾದ್ರೆ ಏನು ವ್ರತ ಅಂದಾಗ ಲಕ್ಷ್ಮೀ ಪೂಜೆ ಅಂತ ಹೇಳಿದ್ರು ಅಂತ. ಏನರ್ಥ? ಪಾರ್ವತಿನೂ ಹೆಣ್ಣು, ಲಕ್ಷ್ಮಿನೂ ಹೆಣ್ಣು, ಒಬ್ರಿಗೊಬ್ರು ಈರ್ಷ್ಯೆ ಪಡಬಾರ್ದು. ಯಾರಲ್ಲಿ ಯಾವ ಕ್ವಾಲಿಟಿ ಇರುತ್ತೋ ಅದು ತಗೋಬೋದು. ತಕ್ಷಣ ಪಾರ್ವತಿ ಯಾಕೆ ನನ್ನನ್ನು ಪೂಜೆ ಮಾಡಿದ್ರೆ ಸಿಗಲ್ವಾ ಅಂದಿದ್ರೆ, ಪಾರ್ವತಿನೂ ದೇವರೇ ಅಲ್ವಾ? ಲಕ್ಷ್ಮಿನ ಮಾಡಬೇಕು ಅಂತ ಯಾಕೆ ಅಲ್ಲಿ ಬಂತು ಅಂತ. ಈಗ ಅಲ್ಲಿಗೆ ನಾನು ಹೇಳೋದು, ಶಿವ ಲಕ್ಷ್ಮಿನ ಹೇಳಿದ್ರೆ ಈಗ ನಾವು ಬೇರೆಯವ್ರ ಹೆಂಡ್ತಿನ ಉದಾಹರಣೆ ಕೊಟ್ಟಂಗೆ ಲೆಕ್ಕ ಅದು ಅಲ್ವಾ? ನೀವು ಪ್ಲಸ್ಸಾಗಿ ಯಾಕೆ ತೊಗೊಳ್ಳಲ್ಲ? ಅವರೆಲ್ಲ ಆ ಪ್ಲಸ್ ಪಾಯಿಂಟ್ ಇದೆ, ನೀವು ಅದು ತೊಗೊಳ್ಳಿ. ನಿಮ್ಮ ಪ್ಲಸ್ ಪಾಯಿಂಟು ನಿಮಗೆ ಬರುತ್ತೆ. ಗೌರಿ ಹಬ್ಬದಲ್ಲಿ ಪಾರ್ವತಿನ ಮಾಡ್ತೀವಿ. ಅವ್ರ ಟೈಮ್ ಬಂದಾಗ ಎಲ್ಲರಿಗೂ ಅವ್ರವ್ರ ಬರ್ಡೇ ದಿನ ನಿಮ್ಮ ಸೆಲೆಬ್ರೇಷನ್ ಇದ್ದೇ ಇರುತ್ತೆ. ಸೊ ನೀವು ಜಲಸ್ ಪಡೋಂಗಿಲ್ಲ, ಅದನ್ನ ಅವರು ಹೇಳಿರೋದು. ಸೊ ಹಾಗಾಗಿ ಈಗ ನಾವು ನಮ್ಮ ಒಂದು ಹಣೆ ಬರಹನ ನಾವೇ ಬರ್ಕೊಳ್ಳೋದು ಖಂಡಿತ. ಇದನ್ನ ಕಾರ್ಯರೂಪದಲ್ಲಿ ನೋಡೋದು ಹೇಗೆ? ಎಷ್ಟೊಂದು ಜನ ಪಾಪ ಏನೋ ಮಾಡ್ಬೇಕಂತ ಹೊರಡ್ತಾರೆ, ಏನೋ ಕೈಗೆಟಕಿರಲ್ಲ. ಅವಾಗ ಏನಾಗ್ಬಿಡುತ್ತೆ, ಈ ಕಡೆ ಗಾಡಿ ಆಫ್ ಆದಾಗ ಓ ನನ್ನ ಪ್ರಯತ್ನ ಏನಾಗಲ್ಲ, ಮೇ ಬಿ ಅಲ್ಲಿದೇನೋ ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲ, ನಾನು ಅದನ್ನೇ ಹೇಳಿದ್ದು, ನೀವು ಒಂದನ್ನು ನಂಬಬೇಕು. ತುಂಬ ಜನ ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ, ಇನ್ನೊಬ್ರು ಯಾರೋ ಹೇಳ್ತಾರೆ ಆ ದೇವಸ್ಥಾನಕ್ಕಿಂತ ಇದು ಬೆಟರು, ಇಲ್ಲಿಂದ ಅಲ್ಲಿಗೆ ಶಿಫ್ಟ್, ಪುನಃ ಇನ್ನೊಂದು ಕಡೆ ಬೆಟರು, ಅಲ್ಲಿ ಒಂದು ಕಡೆ ಹಳ್ಳ ತೋಡಿ 100 ಕಡೆ ಬಾವಿ ಅಗೆಯೋ ಪ್ರಯತ್ನ ಮಾಡಬಾರ್ದು. ಒಂದೇ ಕಡೆ ನಂಬಿಕೆ, ಏನಾರ ಆಗಲಿಪ್ಪ ನಾನು ಇವ್ರನ್ನೇ ನಂಬ್ತೀನಿ ಅಂತ ನಂಬಿದರೆ ಯಾಕೆ ಗೊತ್ತಾ ನಾನು ಹೇಳೋದು. ನಮ್ಗೆ ಅದಕ್ಕೂ ಒಂದು ಕಥೆನೇ ಹೇಳಿದ್ದಾರೆ. ನಾನು ಶ್ರೀಪಾದ್ ವಲ್ಲಭರದ ಹೇಳಿದ್ನಲ್ಲ, ಅದರಲ್ಲಿ ಬರುತ್ತೆ. ಏನದು? ಒಬ್ಬ ಅಗಸ ಬಟ್ಟೆ ಎಲ್ಲ ಒಣಗಾಕಿ ಬಿಟ್ಟಿದ್ನಂತೆ. ಯಾರೋ ಒಬ್ಬ ಪುರೋಹಿತ ನಡ್ಕೊಂಡು ಹೋಗ್ತಿದ್ದವನು ಅದನ್ನು ತುಳ್ಕೊಂಡು ಹೊಟ್ಟೋದ. ಸೊ ಅಗಸಂಗೆ ಕೋಪ ಬಂತು, ಓಡಿಸ್ಕೊಂಬಂದ ಪುರೋಹಿತನ. ನಾರಾಯಣ ಅಂತ ಪುರೋಹಿತ ಓಡ್ತಾ ಇದ್ದವನು ಸ್ವಲ್ಪ ಹತ್ರ ಬರೋಗೋ, ಅಯ್ಯೋ ನಾರಾಯಣ ಬರ್ತಾ ಇದ್ದಂತೆ ಪಾಪ ಹೆಲ್ಪ್ ಮಾಡೋಕ್ಕೆ. ಅಷ್ಟಕ್ಕೆ ಪುರೋಹಿತಂಗೆ ಡೌಟ್ ಬಂತು, ನಾರಾಯಣಂಗೆ ಕೇಳಿಸ್ಲಿಲ್ವೋ, ಇವ್ನು ನನ್ನ ಹೊಡೆದ್ಬಿಟ್ರೆ ಅಂದ್ಬಿಟ್ಟು ಇನ್ನೂ ಜೋರಾಗಿ ಹಿಂದೆ ಅವ್ನು ನೋಡ್ಕೊಂಡು ಓಡೋಕ್ಕೆ ಶುರು ಮಾಡಿದ ತಕ್ಷಣ ನಾರಾಯಣ ಅಂದ್ಕೊಂಡಂತೆ ಅವನೇ ಸೇವ್ ಮಾಡ್ಕೋತಾನೆ ಬಿಡು ಅಂತ ಅವನು ಓದಂತೆ ವಾಪಸ್. ಅಯ್ಯೋ. ಸೊ ನಿಮ್ಮ ನಂಬಿಕೆ ಎಷ್ಟಿರಬೇಕಂದ್ರೆ ಗ್ಯಾರಂಟಿ ಆಗುತ್ತೆ, ಅಷ್ಟೇ. ಆಗುತ್ತೆ ಅಂದಮೇಲೆ ಆಗುತ್ತೆ. ಇದಕ್ಕೆ ಈಗ ಮಹಾವತಾರ್ ನರಸಿಂಹ ಸಿನಿಮಾ ಈ ರೀಸೆಂಟಾಗಿ ಬಂತಲ್ಲ, ಅದರಲ್ಲೇ ಭಕ್ತ ಪ್ರಹ್ಲಾದಂದು ಕೇಸ್ ಬರುತ್ತಲ್ಲ ನೋಡಿ. ನಂಬಿಕೆ ಹೇಗಿತ್ತಂದರೆ ನಾರಾಯಣ ಕಾಪಾಡ್ತಾನೆ ಅಂದಮೇಲೆ ಬೆಟ್ಟದಿಂದ ತಳ್ಳಿದ್ರು ಅಷ್ಟೇ, ಪಾತಾಳಕ್ಕೆ ಹಾಕಿದ್ರು ಅಷ್ಟೇ, ನಂಬಬೇಕು ಅಷ್ಟೇ. ಅದು ನಂಬಿಕೆಗೆ ಒಂದು ಉದಾಹರಣೆ. ನಂಬಿಕೆಗೆ ಉದಾಹರಣೆನೇ. ನಾನು ಅದನ್ನೇ ಹೇಳಿರೋದು, ನಿಮಗೆ ಪುರಾಣದಲ್ಲಾಗಲಿ ಬೇರೆದು ಯಾವುದೇನೇ ನಮಗೆ ಕೊಟ್ಟಿದ್ರು ನಮಗೋಸ್ಕರನೇ ಕೊಟ್ಟಿರೋದು. ನಾವು ಅದನ್ನು ಡಿಕೋಡ್ ಮಾಡಲ್ಲ, ನಾವು ಸುಮ್ಮನೆ ಕತೆ ಥರ ತೊಗೊಳ್ಳೋದು ಬಿಟ್ಬಿಡೋದು. ಬೇರೆ ಎಲ್ಲೋ ಫೋಕಸ್ ಮಾಡಿ ಇವೆಲ್ಲ ಸಾಧ್ಯನಾ ಅನ್ನೋದು ಸುಮ್ಮನೆ ಬಿಟ್ಬಿಡ್ತೀವಿ. ಅದೇ ನಮ್ಮದು ತಪ್ಪಾಗಿರೋದು. ಆ್ಯಕ್ಚುಲಿ ಎಲ್ಲನೂ ಕರೆಕ್ಟಾಗಿ ತೊಗೊಂಡ್ರೆ ನಿಮ್ಗೆಲ್ಲನೂ ಹೇಳಿದ್ದಾರೆ ಅವರು. ಅಕಸ್ಮಾತ್ ಫಸ್ಟ್ ಟೈಮ್ ಆಗಿಲ್ಲ ಅಂದಾಗ ಆವಾಗನೂ ನಂಬೋದು ಹೇಗೆ? ಇಲ್ಲ, ಏನೋ ನಾನು ಮಿಸ್ ಮಾಡಿದ್ದೀನಲ್ಲ, ಇದು ಸಕ್ಸಸ್ ಆಗದೆ ಇರೋದಕ್ಕೆ ಅದು ಏನು ನೋಡ್ಬೇಕು ನೀವು. ನಾನು ಹೇಳ್ತೀನಲ್ಲ, ನಿಮ್ಗೆ ಯಾವುದೇ ಒಂದು ಸಿಚುವೇಶನ್ ಬಂದರೂ ಅದರಲ್ಲಿ ಒಂದು ಪಾಠ ಕಲಿಯೋದಿರುತ್ತೆ. ಈಗ ನಮ್ಮದ್ರಲ್ಲಿ ಕರ್ಮಗಳ ಬಗ್ಗೆ ಹೇಳ್ತಾರಲ್ಲ, ಸಂಚಿತ ಕರ್ಮದಿಂದ ಬರ್ತೀವಿ ನಾವು, ಆಯಿತಾ? ಬಂದ್ಬಿಟ್ಟು ಒಂದು ಇದನ್ನು ತೊಗೊಂಡು ಏನೋ ಕಲಿಯೋಕ್ಕೆ ಅಂದ್ಕೊಳ್ಳಿ, ಇಲ್ಲಿ ಏನೋ ನಾನು ಸಾಧನೆ ಮಾಡೋಕ್ಕೋ ಕಲಿಯೋಕ್ಕೋ ಬರ್ತೀನಿ ನಾನು, ಓಕೆ? ಅದನ್ನು ನೀವು ಬಂದಾಗ ಅದಕ್ಕೆ ಏನೇನು ಬೇಕು, ಸೋಲ್ ಕಾಂಟ್ರಾಕ್ಟ್ ಅಂತ ಇರುತ್ತೆ. ಅಂದರೆ ಮೇಲ್ಗಡೆ ನಾವು ಬರುವಾಗ ಈಗ ಬರೀ ಗಂಡ ಹೆಂಡ್ತಿದು ಒಂದು ಕಾಂಟ್ರಾಕ್ಟ್ ಇರ್ಬೋದು, ಅಥವಾ ಒಂದು ಫ್ಯಾಮಿಲಿದು ಇರ್ಬೋದು, ಸೊಸೈಟಿದೇ ಇರುತ್ತೆ. ಈಗ ನೋಡಿ, ಸೋಲ್ಜರ್ಸ್ ಎಲ್ಲ ಈ ಕಾಂಟ್ರಾಕ್ಟ್ಗಳ ಜೊತೆಗೆ ಬರ್ತೀವ ನಾವು. ಹೌದು, ಸೋಲ್ಗಳಲ್ಲಿ ಅದೊಂದಿದೆ, ಸೋಲ್ ಕಾಂಟ್ರಾಕ್ಟ್ ಅಂತಲೇ ಒಂದು ಸಬ್ಜೆಕ್ಟ್ ಇದೆ.
ನಿಮ್ಗದು ಸೊಸೈಟಿಗೋಸ್ಕರ ಸೋಲ್ಗಳು ಕಾಂಟ್ರಾಕ್ಟ್ ಮಾಡ್ಕೊಂಡು ಬರುತ್ತೆ. ಅವ್ರುಗಳು ನೀವು ಈಗ ಸೋಲ್ಜರ್ಸ್ ಎಲ್ಲ ಆಗೋದು. ಅವರು ಇಡೀ ಸೊಸೈಟಿಗೋಸ್ಕರ ಸಮಾಜಕ್ಕೆ ಏನೋ ಮಾಡೋಕ್ಕೋಸ್ಕರ ಅವ್ರು ಬರ್ತಾರೆ. ಯಾರು ಕಾಂಟ್ರಾಕ್ಟ್ಸನ್ನು ಯಾರು ಡಿಸೈಡ್ ಮಾಡೋದು? ನಮ್ಮ ಕರ್ಮಗಳು. ಮತ್ತು ಈಗ ನೀವು ಸುಮ್ಮನೆ ಅಂದ್ಕೊಳ್ಳಿ, ಮೇಲ್ಗಡೆ ಒಂದೇ ಥರ ಇರೋರು ನಾನು ಈ ಥರ ಮಾಡಬೇಕು ಅಂತ ಆಸೆ ಇದೆ, ಸೊ ಒಂದು ಗ್ರೂಪ್ ಥರ ಆಗ್ತಾರೆ ಅಂತ. ಅದು ನಮ್ಮಲ್ಲಿ ಒಂದು ಇದು ಕಾಮನ್ ಇದರಲ್ಲಿ ಇರೋದು ಆ ಥರ. ಈಗ ನೀನು ಹೋದ ಜನ್ಮದಲ್ಲಿ ಏನೋ ತಪ್ಪು ಮಾಡಿದೆ, ಈಗ ಒಂದು 10 ಏಟು ನಾನು ಹೊಡೆದಿದ್ದೀನಿ ನಿಮಗೆ, ಓಕೆನಾ? ನೀವು ಕೇಳ್ತೀರಿ, ನಿನಗೆ 10 ಏಟು ದಿನಕ್ಕೆ ಒಂದೊಂದು ಹೊಡಿಲೋ ಅಥವಾ 2 ದಿನಕ್ಕೆ 5 ಹೊಡಿಲೋ, ಒಂದೇ ದಿನಕ್ಕೆ 10 ಹೊಡಿಲೋ ಅಂತ ನೀವು ಕೇಳ್ತೀರಿ. ನಾನಂದೆ ಸುಮ್ಮನೆ ಕಷ್ಟಪಡೋ ಬದಲು 2 ದಿನಕ್ಕೆ ಹೊಡೆದ್ಬೇಡಮ್ಮ, 5 ಹೊಡೆಸ್ಕೊಳ್ತೀನಿ ಅಂತ ನಾನು ರೆಡಿ. ನಾನೇ ಬಂದಿರೋದು ಡಿಸೈಡ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ದಿನಕ್ಕೆ 5 ನಂಗೆ ತುಂಬ ಜಾಸ್ತಿ ಆಯಿತು, ನನಗೆ ಯಾಕೆ ಹಿಂಗೆ ಅಂದರೆ ನೀವು ಹೊಡೆದಿಲ್ವಲ್ಲ ಅತ್ತು. ಆ್ಯಂಡ್ ನೀನೇ ಡಿಸೈಡ್ ಮಾಡ್ಕೊಂಬಂದಿರೋದಿಲ್ಲ. ಇದನ್ನೇ ನಮಗೆ ಯಾವುದ್ರಲ್ಲಿ ಹಿರಣ್ಯಕಶಿಪುದ್ರಲ್ಲಿ ತೋರಿಸಿದ್ದಾರೆ ಕತೆ. ಅವನು ನಾರಾಯಣನಿಗೆ ಕೇಳಿದಾಗ 7 ಜನ್ಮ ಭಕ್ತನಾಗಿರ್ತೀಯೋ 3 ಜನ್ಮ ವೈರಿಯಾಗಿರ್ತೀಯೋ. ಸೊ ಹಾಗೆ ನೀವು ಮಾಡಿದ ಕರ್ಮಕ್ಕೆ, ಕರ್ಮ ಅಂದರೆ ಕೆಲಸ, ನೀವೇನು ಆ್ಯಕ್ಷನ್ ತೊಗೊಂಡಿದ್ದೀರಿ ಅದಕ್ಕೆ ರಿಸಲ್ಟ್ ಬರುತ್ತೆ. ಸೊ ಇವತ್ತು ಈ ಕರ್ಮ ಇವೆಲ್ಲ ಥಿಯರಿ ನೀವು ಅಂದ್ಕೊಂಡಿರೋ ಒಂದು ನಂಬಿಕೆ ಅಷ್ಟೇ. ನಂಬಿಕೆ ಕೆಳಗೆ ನೀವು ನಿಂತಿದ್ದೀರಾ ಅಂತ ಅನ್ನೋರಿಗೆ ಕರ್ಮ ಎಲ್ಲ ಇಲ್ಲ, ಎಲ್ಲ ಸುಳ್ಳು ಅಂತ ಅನ್ನೋರಿಗೆ ಏನು ಗೊತ್ತಾ, ನೀವೇನೇ ಅಂದ್ಕೊಳ್ಳಿ, ಇದೇ ಅಂದ್ಕೊಳ್ಳಿ, ಇಲ್ಲ ಅಂದ್ಕೊಳ್ಳಿ, ನೀವು ಇವತ್ತು ಮಾಡಿದ ಆ್ಯಕ್ಷನ್ ನಾಳೆ ಬಂದೇ ಬರುತ್ತಲ್ಲ ನಿಮಗೆ. ಯಾಕಂದರೆ ನಿಮಗೆ ನಿಮ್ಮ ಮನಸ್ಸು ಏನೇ ಆದರೂ ಅದು ಮಗು ಥರ. ನಿಮಗೆ ಗೊತ್ತು ಹೊರಗಡೆ ಎಲ್ಲ. ಈಗ ನೀನು ಹೋಗೋ ಒಂದು ಕೊಲೆ ಮಾಡಿಬಿಟ್ಟು ಬಂದರೆ ತಪ್ಪು ನಿಂಗೆ ಗೊತ್ತಿದ್ದೇ ಇದೆ. ನಿನ್ನ ಮೇಲ್ನೋಟಕ್ಕೆ ಓಕೆ ಅಂತಂದ್ರೂ ನಾ ರೌಡಿ ಅದಕ್ಕೆ ಕೊಂದೆ ಅಂದರು ಒಳಗಡೆ ನಿನ್ನ ಮನಸ್ಸು ಬಿಡಲ್ಲ. ಸೊ ಎಗೇನ್ ನಿಮ್ಮ ಮನಸ್ಸೇ ನಿನ್ನ ಗಿಲ್ಟಿಂದನೇ ನೀನು ಅಲ್ಲೇ ಸಫರ್ ಮಾಡ್ತೀಯ. ಸೊ ನಿನ್ನ ಗಿಲ್ಟಿಗೆ ನೀನು ಹೇಳಿದೆ ನಾನು ಮೋಸ್ಗಾರ, ಅದನ್ನೇ ಚಿತ್ರಗುಪ್ತ ಅಂತ ಹೇಳಿದ್ದು ನಾನಾಗಲೇ. ನೀವು ಹೊರಗಡೆ ನೀವೇನಾರು ಹೇಳ್ತಾ ಇರ್ಬೋದು, ಬಟ್ ಒಳಗಡೆ ನೀವೇನು ಮಾಡಿಬಿಡ್ತೀರಿ, ನೀವು ಮಾಡಿರೋ ತಪ್ಪೆಲ್ಲ ಒಳಗಡೆ ಇಟ್ಕೊಂಡಿದ್ದೀರಿ, ಕೊರ್ಗಿ ಇಟ್ಕೊಂಡಿದ್ದೀರಿ. ಈಗ ನಾನು ಅದಕ್ಕೆ ಮಕ್ಕಳಿಗೂ ಅಷ್ಟೇ, ಎಷ್ಟೋ ಜನಕ್ಕೆ ಪಾಪ ಗೊತ್ತಾಗಲ್ಲ, ಚಿಕ್ಕ ಮಕ್ಕಳಿಗೆ ಮಾತಾಡುವಾಗ ಏನೇನೋ ಹೇಳ್ಬಿಡ್ತಾರೆ. ಎಷ್ಟೋ ಮಕ್ಕಳು ಅಪ್ಪ ಅಮ್ಮ ಹೇಳಿದ್ದನ್ನ ಅಕ್ಸೆಪ್ಟ್ ಮಾಡ್ಕೋಬೋದು. ನೀನು ಬಿಡು, ನೀನು ತುಂಬ ಅನ್ಲಕ್ಕಿ, ಅವ್ರಿಗದು ಕೂತ್ಕೊಂಡ್ಬಿಡುತ್ತೆ. ಹೇಳಬಾರ್ದಂಗಲ್ಲ, ಯಾಕಂದರೆ ಅಪ್ಪ ಅಮ್ಮ ಅಲ್ಲ, ಅವ್ರು ಹೇಳೋದು ಸತ್ಯ ಅಂತ ನಂಬ್ತಾರೆ ಮಕ್ಕಳು. ಒಂದೊಂದು ಮಕ್ಳು ಇರ್ತಾರೆ, ನೀನು ಅನ್ಕೋ ನಾನು ಬೇರೆ ಥರ ಅಂತ. ಸೊ ನಿಮ್ಗೆ ಅದನ್ನು ಗೊತ್ತಾಗಲ್ಲ, ನೀವು ಹೇಳಬಾರ್ದು. ಆಮೇಲೆ ಹೇಳೋದು ನಮ್ಮ ಮನೇಲೆಲ್ಲ ಹಾಗೆ ಬಿಡು, ನಮ್ಗೆ ಯಾವುದು ಬೇಗ ಆಗಲ್ಲ, ನೀವೇ ಹೇಳ್ತಾ ಇದ್ದೀರಿ. ಹೇಳಿ ಎಲ್ಲರ ತಲೆಯಲ್ಲೂ ಕೂಡಿಸ್ಬಿಡ್ತೀರಿ. ಅದನ್ನು ಕೂಡಿಸ್ಬಾರ್ದು, ಅದು ನೀವೇ ಹಾಕೋದು ಬೀಜ ಮಕ್ಕಳಿಗೆ. ನಾನು ಯಾಕೆಂದರೆ ಒಂದು ಚೈಲ್ಡ್ಹುಡ್ ಇದಕ್ಕೆ ಒಬ್ಬರಿಗೆ ಪಾಪ 55 ಇಯರ್ಸ್ ನನ್ನ ಹತ್ರ ಅವ್ರು ಬಂದಾಗ ಅವ್ರಿಗೇನೋ ಒಂಥರ ಕಳ್ಳಿನ ಭಾವನೆ ಪಾಪ ಯಾಕೆ ಬರ್ತಿದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಯಾವಾಗಲೂ ಅನ್ನೋರು, ಮೇಡಮ್ ನಂಗೆ ಕನ್ಸ್ಲೆಲ್ಲ ಏನೋ ಕದ್ದಂಗೆ ಬರುತ್ತೆ, ನಂಗೆ ಎಲ್ಲೇ ಹೋದರೂ ಏನೇ ತೊಗೋಬೇಕಾದ್ರೂ ಭಯ, ಕದ್ದುಬಿಡ್ತೀನಿ. ನಾನು ಅಂದೆ ಯಾಕೆ ಅಷ್ಟೊಂದಿದೆ ಅಂತ. ನಾವು ಅದನ್ನು ಒಂದು ರಿಗ್ರೆಷನ್ ಥರದ್ರಲ್ಲಿ ಇನ್ನೊಂದು ನಮ್ಮ ಟ್ಯಾರೋದಲ್ಲೆಲ್ಲ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಅಲ್ಲಿ ಅವರು ಪಾಪ ಎಷ್ಟು 6ನೇ ವರ್ಷದಲ್ಲೋ 7ನೇ ವರ್ಷದಲ್ಲೋ ಮಾರ್ಕೆಟ್ಗೆ ಹೋದಾಗ ಒಂದು ಮಾವಿನ ಹಣ್ಣು ಹಂಗೆ ಎತ್ಕೊಂಡ್ಬಂದ್ಯಾರಷ್ಟೇ. ಮನೆಗೆ ಬಂದ ತಕ್ಷಣ ಅವರಪ್ಪ ಯಾಕೆ ಮಾವಿನ ಹಣ್ಣು ಕದ್ದೆ, ಆ ಕದ್ದೆ ಅನ್ನೋದು ನಾ ಕಳ್ಳಿ ಅಂತ ಕೂತ್ಕೊಂಡ್ಬಿಟ್ಟಿದೆ ಅವ್ರ ಮನಸ್ಸಲ್ಲಿ. ನೋಡಿ ಎಷ್ಟು ಸಿಂಪಲ್ ವರ್ಡು. ಅದಕ್ಕೆ ನಾನು ಹೇಳೋದು, ಸೆನ್ಸಿಟಿವ್ ಇರೋರು ಯಾವುದನ್ನೇ ಹೆಂಗಾರೋ ತೊಗೋಬೋದು. ಪೇರೆಂಟ್ಸ್ಗಳು ಮಾತಾಡುವಾಗ ಕರೆಕ್ಟಾಗಿ ಮಾತಾಡ್ತಾರೆ, ತುಂಬ ಹುಷಾರಾಗಿ ಮಾತಾಡಬೇಕು.